ಹಲೋ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ದಿ ಒಡಿಸ್ಸಿ ಅನ್ನುವ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಇಂಗ್ಲಿಷ್ ಸಿನಿಮಾ ಇದು 17ನೇ ತಾರೀಕಿನಂದು ಪ್ರಪಂಚಾದ್ಯಂತ ಏಕಕಾಲಕ್ಕೆ ತೆರೆಗಪ್ಪಳಿಸಿತ್ತು. ಎಲ್ಲ ಕಡೆಗಳಲ್ಲೂ ಕೂಡ ಭರ್ಜರಿಯಾದ ಪ್ರದರ್ಶನ, ಭರ್ಜರಿಯಾದ ಪ್ರತಿಕ್ರಿಯೆ ಈ ಸಿನಿಮಾಗೆ ವ್ಯಕ್ತವಾಗಿದೆ. ಕಾರಣ ಸಿನಿಮಾ ಅತ್ಯದ್ಭುತವಾಗಿದೆ ಅಂತ. ಹೀಗಿರಬೇಕಾದ್ರೆ ಮುಂಬೈನಲ್ಲಿ ಈ ಸಿನಿಮಾ ಮೊನ್ನೆ 17ನೇ ತಾರೀಕು ರಿಲೀಸ್ ಆಯ್ತಲ್ಲ, ಅವಾಗಿಂದ ಹಿಡಿದು ಇವಾಗಿನವರೆಗೆ ಪ್ರಸ್ತುತ ಬೆಳಗ್ಗೆ 6:30ಕ್ಕೆ ಪ್ರದರ್ಶನ ಇದೆ. ಒಂದೊಂದು ಚಿತ್ರಮಂದಿರಗಳಲ್ಲಿ 6:30, 6:45, 6:15 ಹೀಗೆ ಮುಂಬೈನಲ್ಲಿ ಒಟ್ಟು 9 ಐಮ್ಯಾಕ್ಸ್ ಪರದೆ ಇದೆ. ಈ 9ರ ಪೈಕಿ 8 ಐಮ್ಯಾಕ್ಸ್ ಪರದೆಯಲ್ಲಿ ಬೆಳಗ್ಗೆ 6 ಗಂಟೆಯಿಂದ ಪ್ರದರ್ಶನ ಆರಂಭ. ಅದು 6 ಗಂಟೆ, 6:15, 6:30, 6:45 ಯಾವುದಾಗಿರ್ಬೋದು. ಒಟ್ಟಾರೆಗೆ ಸ್ಪೆಷಲ್ ಶೋ. ಇನ್ನು ರಾತ್ರಿ ಕಡೆ ಪ್ರದರ್ಶನ 11:45, 11:50, 11:59 ಅಂದರೆ 12 ಗಂಟೆನೇ. ಈ ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳಲ್ಲೆಲ್ಲ 12 ಗಂಟೆಗೆ ಪ್ರದರ್ಶನ ಅಂತ ಆದರೆ ಅದು ಆರಂಭವಾಗೋದು 12:20 ಆಗುತ್ತೆ. ಇನ್ನು 1 ನಿಮಿಷ ಯಾವ ಲೆಕ್ಕ ಇರಲಿ. ಹೀಗಿರಬೇಕಾದ್ರೆ ಇವತ್ತು ಕೂಡ ಅಂದರೆ ಶುಕ್ರವಾರ 24ನೇ ತಾರೀಕು ಶುಕ್ರವಾರದಂದು ಕೂಡ ಈ ಸಿನಿಮಾ ಬರೋಬ್ಬರಿ 8 ಚಿತ್ರಮಂದಿರಗಳಲ್ಲಿ ಬೆಳಗ್ಗೆ 6 ಗಂಟೆಗೆ ಪ್ರದರ್ಶನ. ಕೊನೆ ಪ್ರದರ್ಶನ ಈಗಾಗಲೇ ಹೇಳಿದ್ದೀನಿ ಮಧ್ಯರಾತ್ರಿ. ಹಾಗಂದ ಮಾತ್ರಕ್ಕೆ ನಾಳೆ ಶನಿವಾರ ಕೂಡ 6:30ಕ್ಕೆ ಪ್ರದರ್ಶನ ಇದೆಯಾ ಅಂತ ಕೇಳಿದರೆ ಇಲ್ಲ. ಇವತ್ತು ಈ ಸಿನಿಮಾ ಆರಂಭವಾದರೆ ಸೋಮವಾರದವರೆಗೂ ಕೂಡ ನಿರಂತರ ಪ್ರದರ್ಶನ, 3 ದಿನ ನಾನ್ ಸ್ಟಾಪ್ ಶೋ. ನೋಡಿ, ಶನಿವಾರ 9 ಐಮ್ಯಾಕ್ಸ್ ಸ್ಕ್ರೀನ್ಗಳಲ್ಲೂ ಕೂಡ ಬೆಳಗ್ಗೆ 6:30ಕ್ಕೆ ಪ್ರದರ್ಶನ ಇದೆ. ಇದ್ಯಾವಾಗ? ಶನಿವಾರ. ಆದರೆ ಮಿಕ್ಕುಳಿದ 3 ಮಲ್ಟಿಸ್ಕ್ರೀನ್ ಚಿತ್ರಮಂದಿರ ಏನಿದೆ ನೋಡಿ, ಇಲ್ಲಿ PVR ಐಕಾನ್, ಇಲ್ಲಿ ಬೆಳಗ್ಗೆ 3:30ಕ್ಕೆ ಪ್ರದರ್ಶನ. ಇನ್ನು ಮತ್ತೊಂದು ಮೀರಾ ಸಿನಿಮಾ, ಇಲ್ಲಿ ಬೆಳಗ್ಗೆ 3:10ಕ್ಕೆ ಪ್ರದರ್ಶನ. ಇನ್ನು ಮಗದೊಂದು ಹೀರೋ ಸಿನಿಮಾ, ಇದು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ, ಮೊದಲು ಸಾಮಾನ್ಯ ಚಿತ್ರಮಂದಿರವಾಗಿತ್ತು, ಇವಾಗ ಐಮ್ಯಾಕ್ಸ್ ಆಗಿದೆ. ಇಲ್ಲೂ ಕೂಡ 3:10ಕ್ಕೆ ಪ್ರದರ್ಶನ. 3:10, 6:30, 9:45, 1:15, 4:45, 8:15, ರಾತ್ರಿ 11:45. ಸಿನಿಮಾ ಬಿಡುವಾಗ 3 ಗಂಟೆ, ತಿರ್ಗಾ ಸಂಡೇ 3 ಗಂಟೆಗೆ ಮಧ್ಯರಾತ್ರಿ ನಾನ್ ಸ್ಟಾಪ್ ಪ್ರದರ್ಶನ. 3:10, 6:30, 9:45 ನೋಡಿ ಪ್ರದರ್ಶನಗಳು. ಮಧ್ಯರಾತ್ರಿ 11:40ಕ್ಕೆ ಪ್ರದರ್ಶನ, ಬಿಡುವಾಗ 3 ಗಂಟೆ. ಸೋಮವಾರ ಏನು ಅಂತ ಇನ್ನೂ ಕೂಡ ಫಿಕ್ಸ್ ಆಗಿಲ್ಲ. ಕೇವಲ ಇದಷ್ಟೇ ಅಲ್ಲ ನೋಡಿ, ಮೀರಾಜಲ್ಲೂ ಕೂಡ ಹಂಗೇನೆ. ಇಲ್ಲಿ ಈ ಕಡೆ PVR ಐಕಾನ್, ಇಲ್ಲೂ ಕೂಡ ಹಂಗೇನೆ. ಭಾನುವಾರ ನೋಡಿ, ಭಾನುವಾರ ಮತ್ತೊಂದು ಚಿತ್ರಮಂದಿರ ಗೊಡ್ಕಾಪುರ, ಇಲ್ಲೂ ಕೂಡ 3:30ಕ್ಕೆ ಪ್ರದರ್ಶನ. ನಾಳೆ ಇಲ್ಲ, ಶನಿವಾರ ಇಲ್ಲ, ಭಾನುವಾರ ಇದೆ. ಭಾನುವಾರ ಕೂಡ ಈ ನಸುಕಿನ ಜಾವದಲ್ಲೂ ಸಿನಿಮಾಗೆ ಯಾವ ಮಟ್ಟ ಪ್ರತಿಕ್ರಿಯೆ ಇದೆ ನೋಡಿ. ಒಂದಿಷ್ಟು ಟಿಕೆಟ್ಗಳು ಬುಕ್ ಆಗಿವೆ. 6:30 ಪ್ರದರ್ಶನ, ಇದ್ಯಾವಾಗ? ಭಾನುವಾರ, ಇನ್ನು ಕೂಡ ಟೈಮ್ ಇದೆ ನೋಡಿ. ಬೆಳಿಗ್ಗೆ 9:40 ಪ್ರದರ್ಶನ, ಇದು ಕೂಡ 1:15 ಪ್ರದರ್ಶನ ನೋಡಿ. ಟಿಕೆಟ್ ಅಷ್ಟೇ ದುಬಾರಿ. ಶನಿವಾರ ನೋಡಿ PVR 3:30 ಪ್ರದರ್ಶನ ನೋಡಿ, ಒಂದಿಷ್ಟು ಬುಕ್ ಆಗಿದೆ. ಟಿಕೆಟ್ ದರ 1300, ಈ ಕಡೆ 1000 ಆಗಲಿಲ್ಲ, 1300 ಆಗಿದೆ, ಯಾಕಂದ್ರೆ ಮಧ್ಯ ಅಲ್ಲ. ಇಲ್ಲಿ 800, ಇಲ್ಲಿ 700, ಇಲ್ಲಿ 3 ಟಿಕೆಟ್. ರೀಕ್ಲೈನರ್ ಹಿಂಭಾಗದಲ್ಲಿ ನೋಡಿ 2000 ರೂಪಾಯಿ ಟಿಕೆಟು. 6:45, 2600, 1400, 1900. ಒಟ್ಟಾರೆಯಾಗಿ ಭರ್ಜರಿಗೆ ಪ್ರದರ್ಶನವನ್ನು ಈ ಸಿನಿಮಾ ಕಾಣ್ತಾ ಇದೆ. ನಮ್ಮ ಕನ್ನಡ ಸಿನಿಮಾಗಳು ಬಂದಾಗ ಅಥವಾ ತಮಿಳು ತೆಲುಗು ಯಾವುದೇ ಆಗಿರ್ಬೋದು, ದಕ್ಷಿಣ ಭಾರತ ಸಿನಿಮಾಗಳು ಬಂದಾಗ ನಮ್ಮ ಇಲ್ಲಿನ ಚಿತ್ರಮಂದಿರ ಮೊದಲ ದಿನ ಬೆಳಗ್ಗೆ 6 ಗಂಟೆ ಪ್ರದರ್ಶನ ಆಗುತ್ತೆ, 3 ಗಂಟೆಗೆಲ್ಲ ಆಗಲ್ಲ. ಆದರೆ ಇಲ್ಲಿ 2ನೇ ವಾರ ಸ್ವಾಮಿ, ಇದು 2ನೇ ವಾರದಲ್ಲೂ ಕೂಡ ಈ ಮಟ್ಟದಲ್ಲಿ ಪ್ರತಿಕ್ರಿಯೆ ಅಂತ ಹೇಳಿದರೆ ಸಣ್ಣ ವಿಚಾರ ಅಲ್ಲ. ಮೊದಲ ದಿನ ಪ್ರದರ್ಶನ ಆಗುತ್ತೆ, ಹೋಗ್ಲಿ ಮೊದಲ ವಾರದ ಭಾನುವಾರ ಪ್ರದರ್ಶನ ಆಗ್ಬೋದೇನೋ. ಆದರೆ ಇಲ್ಲಿ ವಾರ ಪೂರ್ತಿ ಒಂದು ಇಂಗ್ಲಿಷ್ ಸಿನಿಮಾ ಒಂದು ಮುಂಬೈನಲ್ಲಿ ಈ ಮಟ್ಟದಲ್ಲಿ ಪ್ರತಿಕ್ರಿಯೆ ಕಾಣುತ್ತೆ ಅಂತಾದರೆ, ಅದು ಮಧ್ಯರಾತ್ರಿ ಎಲ್ಲ ಪ್ರದರ್ಶನ ಅಂತಾದರೆ, ಅದು ನಿರಂತರವಾಗಿ 72 ಗಂಟೆ ಪ್ರದರ್ಶನ. ಸೋಮವಾರ ಏನಾಗುತ್ತೋ ಗೊತ್ತಿಲ್ಲ, ಬೆಳಗ್ಗೆ 6 ಗಂಟೆಗೆ ಪ್ರದರ್ಶನ ಇರುತ್ತೋ ಅಥವಾ 3 ಗಂಟೆಗೆ ಇರುತ್ತೋ, ಯಾರಿಗೊತ್ತು. ಸದ್ಯದ ಮಾಹಿತಿಯ ಪ್ರಕಾರ ಇವತ್ತು ಒಡಿಸ್ಸಿ ಸಿನಿಮಾ ಬೆಳಗ್ಗೆ 6 ಗಂಟೆಗೆ ಪ್ರದರ್ಶನ ಆರಂಭವಾದರೆ ಕೊನೆಯ ಪ್ರದರ್ಶನ ಇರೋದು ಭಾನುವಾರ ರಾತ್ರಿ 12 ಗಂಟೆಗೆ ಮುಗಿಬೇಕಾದ್ರೆ 3 ಗಂಟೆ. ಅಲ್ಲಿಯ ತನಕ ನಿರಂತರ ಪ್ರದರ್ಶನ, ಎಲ್ಲೂ ಬ್ರೇಕ್ ಇಲ್ಲ. ಸೋಮವಾರ ಒಂದು ವೇಳೆ ನಸುಕಿನ ಜಾವ 3 ಗಂಟೆಗೆ ಪ್ರದರ್ಶನ ಇದ್ರೆ ಅಲ್ಲೂ ಕೂಡ ನಾನ್ ಸ್ಟಾಪೇ. ಯಾಕಂದ್ರೆ 3:30 ಆದ್ರೆ 6:30 ಆಗೇ ಆಗುತ್ತೆ. ಇಲ್ಲಂತಾರೆ 6:30 ಅಂತಾದ್ರೆ ಮಧ್ಯದಲ್ಲಿ ಒಂದು 3 ಗಂಟೆ ಬಿಡುವು, ಅಥವಾ ರೆಗ್ಯುಲರ್ ಆಗಿ 10 ಗಂಟೆಗೆ ಶೋ ಇದ್ರೆ ಗೊತ್ತಿಲ್ಲ ಏನು ಅಂತ. ಒಟ್ಟಾರೆಯಾಗಿ
ಸೋಮವಾರದ ಟಿಕೆಟ್ ಬುಕ್ಕಿಂಗ್ ಇನ್ನೂ ಕೂಡ ಓಪನ್ ಆಗಿಲ್ಲ. ಸದ್ಯದ ಮಾಹಿತಿ ಪ್ರಕಾರ ಇವತ್ತು ಪ್ರದರ್ಶನ ಆರಂಭವಾದರೆ ನಾನ್ ಸ್ಟಾಪ್ ಆಗಿ ಭಾನುವಾರ ಮಧ್ಯರಾತ್ರಿ ಒಂದು ಪ್ರದರ್ಶನ ಮುಗಿಯುವಾಗ 3 ಗಂಟೆ. ಅದಾದ ಬಳಿಕ ಏನಾಗುತ್ತೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಭರ್ಜರಿಗೆ ಪ್ರದರ್ಶನವನ್ನು ಕಾಣ್ತಾ ಇದೆ. ಸೋಮವಾರ ಬೆಳಗ್ಗೆ ರೆಗ್ಯುಲರ್ ಪ್ರದರ್ಶನ ಇರ್ಬೋದು ಅಥವಾ ವಿಶೇಷ ಪ್ರದರ್ಶನ ಕೂಡ ಇರ್ಬೋದು. ಆದರೆ ನೀವೇ ಲೆಕ್ಕ ಹಾಕೊಳ್ಳಿ ಯಾವ ಮಟ್ಟಕ್ಕೆ ಸಿನಿಮಾಗೆ ಕ್ರೇಜ್ ಇದೆ ಅಂತ. ಅದೇನೇ ಇರಲಿ, ಇದೇ ರೀತಿ ನಮ್ಮ ಕನ್ನಡ ಸಿನಿಮಾಗಳು ಕೂಡ ಅಬ್ಬರಿಸಿ ಬೊಬ್ಬೇರಿಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ.